ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನಾಳಿಂದ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಮಾಡ್ತಾನೆ ನೋಡ್ಕೊಳ್ಳೋಣ. ಸೊ ನಾನು ಸೋಮವಾರದ ಮತ್ತು ಅನಲೈಸೇಷನ್ ಬಿಟ್ಟಿರಲಿಲ್ಲ ಮತ್ತು ಮಂಗಳವಾರದ ಬಿಟ್ಟಿರಲಿಲ್ಲ. ಸೊ ಇವತ್ತು ಬುಧವಾರದ ಬಿಟ್ಟಿರಲಿಲ್ಲ. ಓಕೆ. ಸೊ ಎರಡು ದಿವಸ ನಾನು ಸ್ವಲ್ಪ ಬೇರೆ ಬೇರೆ ಕೆಲಸ ಬಿಜಿ ಇರೋದನ್ನ ಬಿಟ್ಟಿರಲಿಲ್ಲ. ಸೊ ಇವಾಗ ಏನು ಮಾಡಪ್ಪ ಅಂದ್ರೆ ಸ್ವಲ್ಪ ನಾವು ಒಂದು ನಾಳಿಂದ ದಿನ ಮಾರ್ಕೆಟನ್ನು ಟ್ರೇಡ್ ಮಾಡ್ಕೊಂಡು ನೋಡಿದ್ರೆ ನೋಡಿ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ನಾ ಏನ್ ಹೇಳ್ತೀನಪ್ಪ ಅಂತಂದ್ರೆ ಇಲ್ಲಿಂದ ಎಲ್ಲಿ ತನಕ ಮಾರ್ಕೆಟ್ ಹೋಯ್ತಪ್ಪ ಅಂತಂದ್ರೆ 56,000 ಮಾರ್ಕೆಟ್ ಹೋದಾಗ ಏನಾಗ್ತದಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಹೆವಿ ಒಂದು ಬುಲಿಶ್ ರ್ಯಾಲಿ ಆಗಿರೋದ್ರಿಂದ ಮಾರ್ಕೆಟ್ ಏನಾಗ್ತದೆ ಸ್ವಲ್ಪ ಪುಲ್ ಬ್ಯಾಕ್ ತೊಗೊಂಡು ಕೆಳಗಡೆ ಬರ್ತೈತಿ ಅಥವಾ ಅಂತಂದ್ರೆ ಒಂದು ಪ್ರಾಫಿಟ್ ಬುಕ್ ಮಾಡೋದು ಅಂತ ಹೇಳಿದೆ. ಓಕೆ. ಸೊ ಅದೇ ರೀತಿಯಾಗಿ ಏನಾಯ್ತಪ್ಪ ಮಾರ್ಕೆಟ್ ಈ ಒಂದು ಝೋನ್ ವರೆಗೂ ಕೂಡ ಮಾರ್ಕೆಟ್ ಏನಾಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಬಂದ್ ಕೇಶನ್ ರಿಟರ್ನ್ ಇಲ್ಲಿ ಓಪನ್ ಆಗಿ ಓಕೆ ಈ ಝೋನ್ ದಲ್ಲಿ ಮಾರ್ಕೆಟ್ ಓಪನ್ ಆಗಿ ಮತ್ತೆ ರಿಟರ್ನ್ ಏನಾಗಿದೆಪ್ಪ ಅಂತಂದ್ರೆ ಮಾರ್ಕೆಟ್ ಮೇಲಿನ ಸೈಡ್ ಹೋಗಿಂದ ಕ್ಲೋಸ್ ಆಗಿರೋದ್ರಿಂದ ಮಾರ್ಕೆಟ್ ದಲ್ಲಿ ನೀವು ನೋಡೋದಪ್ಪ ಅಂದ್ರೆ ಇನ್ನ ಇಲ್ಲಿ ಬಿಲ್ಸ್ ಅಥವಾ ಬಯರ್ಸ್ ಅದರ ಅಂತ ನಾವು ಗ್ಯಾಸ್ ಮಾಡ್ಬೋದು. ಓಕೆ. ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ಕೊಂಡ್ರೆ ಒಂದು ಸ್ವಲ್ಪ ಟ್ರೆಂಡ್ ಲೈನ್ ನಾವು ಹಾಕೊಂಡ್ರೆ ಇಲ್ಲಿ ನೋಡ್ರಿ ಇದೇನಪ್ಪಾ ಅಂತಂದ್ರೆ ಈ ಒಂದು ಹೈ ಇದೆ 56,000. ಓಕೆ. ಸೊ 56,000 ಹೈ ಜೊತೆಗೆ ಈ ಇಲ್ಲಿ ಒಂದು ಸ್ವಲ್ಪ ಟ್ರೆಂಡ್ ಲೈನ್ ನೋಡ್ಕೊಂಡ್ರೆ ಈ ನೋಡ್ರಿ ಇಲ್ಲಿ ಕಂಟಿನ್ಯೂಸ್ ಆಗಿ ಟ್ರೆಂಡ್ ಲೈನ್ ಇದೆ ಹೌದಾ. ಸೊ ಟ್ರೆಂಡ್ ಲೈನ್ ಏನಾಗಿದೆಪ್ಪ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ತಗೊಂಡು ಬಂತಾ ಇರೋದ್ರಿಂದ ಮಾರ್ಕೆಟ್ ಏನಿದೆಪ್ಪ ಇವಾಗ ಜಸ್ಟ್ ಒಂದು ಟ್ರೆಂಡ್ ಲೈನ್ಗೆ ಏನಾಗಿದೆ ಇವಾಗ ಮಾರ್ಕೆಟ್ ಕ್ಲೋಸ್ ಆಗಿದೆ ಹೌದಾ. ಸೊ ಮಾರ್ಕೆಟ್ ಇಲ್ಲಿ ಝೋನ್ ಇತ್ತಲ್ಲ ಈ ಝೋನ್ ಮೇಲೆ ಕ್ಲೋಸ್ ಆಗಿರೋದ್ರಿಂದ ಮಾರ್ಕೆಟ್ ಒಂದ್ ವೇಳೆ ಏನಾದ್ರು ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೊಂಡು ನಾಳೆ ಮಾರ್ಕೆಟ್ ಏನೋ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾ ಇರ್ತವೆ. ಸೊ ಫಸ್ಟ್ ನಮ್ಮ ಟಾರ್ಗೆಟ್ ಎಲ್ಲಿ ಇರುತ್ತಪ್ಪ ಅಂತಂದ್ರೆ ಈ ಒಂದೇ ಟಾರ್ಗೆಟ್ ಇರುತ್ತೆ ಯಾವ್ದಪ್ಪ ಅಂತಂದ್ರೆ 55,000. ಓಕೆ. ಈ ರೌಂಡ್ ಫಿಗರ್ ಏನಾದ್ರು ಕ್ರಾಸ್ ಮಾಡ್ತಪ್ಪ ಅಂತಂದ್ರೆ ಸೆಕೆಂಡ್ ಟಾರ್ಗೆಟ್ ಎಲ್ಲಿ ಇರುತ್ತಪ್ಪ ಅಂತಂದ್ರೆ ಈ ಒಂದು ಸ್ಪೇಸ್ ಇರುತ್ತೆ 55,200. ಓಕೆ. ಈ ಒಂದು ಎರಡು ಟಾರ್ಗೆಟ್ ನೋಡಪ್ಪ ಅಂದ್ರೆ ನಾಳಿಂದ ಮಾರ್ಕೆಟ್ ನೋಡೋಕೆ ಸಾಧ್ಯ ಇದೆ. ಒಂದು ವೇಳೆ ಏನಾದ್ರು ರಿಟರ್ನ್ ಆಗಿ ಇದೇ ಟ್ರೆಂಡ್ ಲೈನ್ ಒಳಗೆ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಇಲ್ಲಿ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇಲ್ಲಿ ಜಾಸ್ತಿ ಇರ್ತಾವೆ. ಓಕೆ. ಒಂದು ಸ್ವಲ್ಪ ಒಂದು 15 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ ಬಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಮಾರ್ಕೆಟ್ ಅದ ನೋಡ್ರಿ. ಓಕೆ. ಸೊ ಮಾರ್ಕೆಟ್ದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿನೂ ಕೂಡ ಏನು ಬಂದಿತ್ತಪ್ಪ ಸೆಲ್ಲಿಂಗ್ ಬಂದಿತ್ತು, ಇಲ್ಲಿನೂ ಕೂಡ ಸೆಲ್ಲಿಂಗ್ ಬಂದಿತ್ತು, ಇಲ್ಲಿನೂ ಕೂಡ ಸೆಲ್ಲಿಂಗ್ ಬಂದಿತ್ತು. ಓಕೆ. ಸೊ ಮಾರ್ಕೆಟ್ ಇಲ್ಲಿ ಒಂದು ಸಪೋರ್ಟ್ ತಗೊಂಡಿತ್ತು, ಇಲ್ಲಿನೂ ಕೂಡ ಒಂದು ಸಪೋರ್ಟ್ ತಗೊಂಡಿತ್ತು, ಮತ್ತೆ ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿತ್ತು. ಸೊ ಕಂಟಿನ್ಯೂಸ್ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಬರ್ಬೋದು. ಓಕೆ. ಆಮೇಲೆ ಇಲ್ಲಿನೂ ಕೂಡ ಒಂದು ನಾವು ಟ್ರೆಂಡ್ ಲೈನ್ ತಗೋಬಹುದು. ಸೊ ಇಲ್ಲಿ ನೋಡು ಇಲ್ಲಿ ಟಚ್ ಆಗಿದೆ. ಸೊ ಇಲ್ಲಿ ಟಚ್ ಆಗಿ ಇಲ್ಲಿ ಲಿಕ್ವಿಡಿಟಿ ಕ್ರಿಯೇಟ್ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಆಮೇಲೆ ಮತ್ತೆ ಇದೇ ಸ್ಪೇಸ್ ಅಲ್ಲಿ ಕ್ರಿಯೇಟ್ ಮಾಡೋದ್ರಿಂದ ಮಾರ್ಕೆಟ್ ಏನಾದ್ರು ಈ ಒಂದು ಸ್ಪೇಸ್ ಮೇಲ್ಗಡೆ ನಾಳಿಂದ ಓಪನ್ ಆಯ್ತಪ್ಪ ಅಂತಂದ್ರೆ ಓಕೆ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯಾವ್ದಪ್ಪ ಅಂತಂದ್ರೆ ಈ ಒಂದು ಏರಿಯಾ 54,800. ಓಕೆ. 54,800 ಮಾರ್ಕೆಟ್ ಮೇಲ್ಗಡೆ ಇದ್ರ ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆಗಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಓಪನ್ ಆಯ್ತಪ್ಪ ಅಂದ್ರೆ ಮೇಲ್ಗಡೆ ಸೈಡ್ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಅಂದ್ರೆ ಈ ಒಂದು ಸ್ಪೇಸ್ ಇರುತ್ತೆ 55,000 ರೌಂಡ್ ಫಿಗರ್ ಇರುತ್ತೆ. ಅದಾದ ಕೂಡ ಏನಾಗುತ್ತಪ್ಪ ಅಂದ್ರೆ 55,200 ಇದು ರೌಂಡ್ ಫಿಗರ್ ಇರುತ್ತೆ. ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಅವ್ ನೆಕ್ಸ್ಟ್ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಅಂದ್ರೆ ಇದು ಇರುತ್ತೆ 55,600. ಓಕೆ. 55,500 ಇರುತ್ತೆ. ಸೊ ಈ ರೀತಿಯಾಗಿ ಏನ್ ಮಾಡೋದಪ್ಪ ನಾಳಿನ ಮಾರ್ಕೆಟ್ ಅಲ್ಲಿ ನಾವು ಬುಲಿಶ್ ಸೈಡ್ ಅಲ್ಲಿ ಟ್ರೇಡ್ ಅನ್ನು ತಗೋಬಹುದು. ಓಕೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇದೆ ಈ ಒಂದು ಸ್ಪೇಸ್ ಒಳಗೆ ಓಪನ್ ಆಯ್ತಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿ ಕೆಳಗೆ ಬ್ರೇಕ್ ಮಾಡ್ತಪ್ಪ ಈ ಒಂದು ಏರಿಯಾ ಏನಾದ್ರು ಅಪ್ರೋಚ್ ಮಾಡ್ತಪ್ಪ ಈ ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂತಪ್ಪ ಅಂತಂದ್ರೆ ಮತ್ತೆ ಮಾರ್ಕೆಟ್ ಇಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ 54,000 ವರೆಗೂ ಕೂಡ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಓಕೆ. ಅದಕ್ಕೆ ಏನ್ ಮಾಡ್ರಪ್ಪ ನಾಳೆ ದಿನ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತದೆ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಸಿನಾರಿಯೋ ಇರುತ್ತೆ. ಓಕೆ. ಸೊ ಅದೇ ರೀತಿಯಾಗಿ ನಾವು ನಿಫ್ಟಿ ಒಳಗ ನೋಡ್ಕೊಂಡ್ ಬಂದ್ರೆ ನಿಫ್ಟಿ ಒಳಗೂ ಕೂಡ ನೋಡ್ರಿ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಈ ಒಂದು ನೆಕ್ಲೈನ್ ಏನಾಗಿತ್ತಪ್ಪ ಅಂದ್ರೆ ನೆಕ್ಲೈನ್ಗೆ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ತಗೊಂಡಿತ್ತು 23,800. ಅದೇ ರೀತಿಯಾಗಿ ಮಾರ್ಕೆಟ್ ಇಂದ ಕಂಟಿನ್ಯೂಸ್ ಆಗಿ ಕೆಳಗಡೆ ಬರ್ಲಾಗ್ತದೆ ಹೌದಾ. ಸೊ ಕೆಳಗಡೆ ಬರ್ತಾ ಇದ್ರು ಕೂಡ ಈ ಒಂದು ಏನು ಏರಿಯಾ ಇದೆ 24,200. ಓಕೆ. ಈ 24,200 ಏನಾಗಿತ್ತಪ್ಪ ಇಲ್ಲೇನು ಕೂಡ ಒಂದು ಹೆವಿಯಾಗಿ ಸಪೋರ್ಟ್ ತಗೊಂಡಿದ್ದಪ್ಪ ಅಂದ್ರೆ ಈ ಒಂದು ಏನ್ ಏರಿಯಾ 24,200 ಇಲ್ಲಿ ಏನಪ್ಪಾ ಅಂದ್ರೆ ಇದು ಹೆವಿ ಆಗಿರ್ತಕ್ಕಂಥ ಏನು ಝೋನ್ ಇತ್ತಲ್ಲ ಇದು ಬೇರಿಸ್ ಝೋನ್. ಈ ಬೇರಿಸ್ ಝೋನ್ ಅನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಬೇರೆ ಸಲ ಟ್ರೇಡ್ ಮಾಡೋದಕ್ಕೆ. ಸೊ ಒಂದ್ ವೇಳೆ ಏನಾದ್ರು ಇವಾಗ ನಾಳಿನ ದಿನ ಈ ಒಂದು ಹೈ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ 24,600 ಏನಾದ್ರು ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂತಂದ್ರೆ ಯಾಕಂದ್ರೆ ನಾಳೆ ವೀಕ್ಲಿ ಎಕ್ಸ್ಪೈರ್ ಇರೋದ್ರಿಂದ ನಾಳೆ ಸ್ವಲ್ಪ ಜಾಸ್ತಿನೇ ರ್ಯಾಲಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇಲ್ಲಿ ಇರ್ತಾವೆ. ಒಂದು ವೇಳೆ ಏನಾದ್ರು 24,600 ಏನಾದ್ರು ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲ ಹೋಗ್ಬೋದು 24,800 ಕೂಡ ಮಾರ್ಕೆಟ್ ಮೇಲಿನ ಸೈಡ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದು ವೇಳೆ ಏನಾದ್ರು 24,800 ಬ್ರೇಕ್ ಮಾಡ್ತಪ್ಪ ಅಂದ್ರೆ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 25,000. ಓಕೆ. ಈ 25,000 ವರೆಗೂ ಕೂಡ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇಲ್ಲಿ ಇರ್ತಾವೆ. ಇನ್ನು ಸ್ವಲ್ಪ ನಾವು ಒಂದು 15 ಸ್ಟ್ಯಾಂಪ್ ನೋಡ್ಕೊಂಡ್ರೆ
ಈಗ ನೋಡ್ರಿ ಇದು ಟಾರ್ಗೆಟ್ ನೋಡ್ರಿ ಪ್ಯಾಟರ್ನ್ ನೋಡ್ರಿ ಸ್ವಲ್ಪ ಪ್ಯಾಟರ್ನ್ ಮಾರ್ಕೆಟ್ ಏನ್ ಮಾಡ್ತಪ್ಪ ಅಂತಂದ್ರೆ ಒಂದು ಗ್ಯಾಪ್ ಅಪ್ ಆಯ್ತು ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಯ್ತು ಮತ್ತೆ ಮೇಲ್ಗಡೆ ಓಪನ್ ಆಯ್ತು ಮತ್ತೆ ಕೆಳಗಡೆ ಬಂತು ಮೇಲ್ಗಡೆ ಏನಾಯ್ತು ಕ್ಲೋಸ್ ಆಯ್ತು ಓಕೆ ಮತ್ತೆ ಮಾರ್ಕೆಟ್ ಏನಂತಪ್ಪ ಅಂದ್ರೆ ಈ ಕ್ಯಾಂಡಲ್ ಹೈ ಕೆಳಗಡೆ ಓಪನ್ ಆಯ್ತು ಮಾರ್ಕೆಟ್ ಕೆಳಗಡೆ ಬಂದ್ರು ಕೂಡ ಓಕೆ ಈ ಏನ್ ಗ್ಯಾಪ್ ಇದೆ ಈ ಗ್ಯಾಪ್ ಅನ್ನ ಕ್ರಾಸ್ ಮಾಡಿದ್ರು ಕೂಡ ಮತ್ತೆ ಮಾರ್ಕೆಟ್ ಓಪನ್ ಕ್ಲೋಸ್ ಆಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲಿನ ಸೈಡ್ ಕ್ಲೋಸ್ ಆಯ್ತು ನೆಕ್ಸ್ಟ್ ಡೇ ಮೇಲಿನ ಸೈಡ್ ಓಪನ್ ಆಯ್ತು ಮೇಲಿನ ಸೈಡ್ ಹೋಗಿ ಕ್ಲೋಸ್ ಆಯ್ತು ಮತ್ತೆ ಮಾರ್ಕೆಟ್ ಏನಂತಪ್ಪ ನೆಕ್ಸ್ಟ್ ಡೇ ಮೇಲೆ ಓಪನ್ ಆಯ್ತು ಸ್ವಲ್ಪ ಕನ್ಸಲ್ಟೇಷನ್ ಕೆಳಗಡೆ ಬ್ರೇಕ್ ಆದ್ರೂ ಕೂಡ ನೆಕ್ಸ್ಟ್ ಡೇ ಮಾರ್ಕೆಟ್ ಮೇಲಿನ ಸೈಡ್ ಹೋಗಿ ಮತ್ತೆ ಕೆಳಗಡೆ ಬಂದಿದೆ ಮಣ್ಣಿನ ದಿನ ಏನೈತಪ್ಪ ಮೇಲೆ ಓಪನ್ ಆಯ್ತು ಸ್ವಲ್ಪ ಕನ್ಸಲ್ಟೇಷನ್ ಕೆಳಗಡೆ ಬಂತು ಇವತ್ತು ಕೆಳಗಡೆ ಓಪನ್ ಕೂಡ ಮೇಲೆ ಕೆಳಗಡೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗ್ತದೆ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಮಾರ್ಕೆಟ್ ದಲ್ಲಿ ಇವಾಗ ಏನಿದೆಪ್ಪ ಅಂದ್ರೆ ಜಾಸ್ತಿ ಇಲ್ಲಿ ಬಯರ್ಸ್ ಇದಾರೆ ಇಲ್ಲಿ ಸೆಲರ್ಸ್ ಏನಿಲ್ಲಪ್ಪ ಯಾಕಂತಂದ್ರೆ ಸೆಲರ್ಸ್ ಎಷ್ಟು ಜಾಸ್ತಿ ಮಾರ್ಕೆಟ್ ತೆಗೆದಿರ್ತಾರೆ ಅಷ್ಟು ಮಾರ್ಕೆಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಬುಲ್ಸ್ ಅಂದ್ರೆ ಬಯರ್ಸ್ ಏನ್ ಮಾಡ್ತಾರಪ್ಪ ಮಾರ್ಕೆಟ್ ಮೇಲೆ ಹೋಯ್ತಾ ಇದೆ ಹೌದಾ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ದಲ್ಲಿ ಇವ್ರದ್ದು 24,200 ಆಮೇಲೆ 24,600 ಓಕೆ 24,200 ಮತ್ತು 24,600 ಈ ಎರಡು ಝೋನ್ಗಳು ಏನಪ್ಪಾ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಝೋನ್ ಅನ್ನ ಏನಾದ್ರು 24,600 ಏನಾದ್ರು ಬ್ರೇಕ್ ಮಾಡ್ಕೊಂಡಿರ್ತಪ್ಪ ಅಂತಂದ್ರೆ ನಾವು ಏನಾಗಲೇ ಹೇಳಿದ್ದ 24,800 ಆಮೇಲೆ 25,000 ಈ ಎರಡು ಟಾರ್ಗೆಟ್ ನಾವು ಏನ್ ಮಾಡ್ಬೇಕು ನಾವೇನೇ ಅಚೀವ್ ಮಾಡ್ಬೋದು ಒಂದ್ ವೇಳೆ ಕೆಳಗಿನ ಸೈಡ್ ಅಂತೂ ಬರಲ್ಲ ಕೆಳಗಿನ ಸೈಡ್ ಬಂತಪ್ಪ ಅಂತಂದ್ರೆ ಮತ್ತೆ ಮಾರ್ಕೆಟ್ ಏನಿರುತ್ತಪ್ಪ ಅಂತಂದ್ರೆ ಇದು 24,200 ಹೆವಿ ಆಗಿರ್ತಕ್ಕಂಥ ಏನ್ ಸಪೋರ್ಟ್ ಇದೆ ಈ ಸಪೋರ್ಟ್ ಅನ್ನ ಬ್ರೇಕ್ ಮಾಡ್ಬೇಕು ಅದು ಬ್ರೇಕ್ ಮಾಡ್ಕೊಂಡು ಏನಾಗುತ್ತಪ್ಪ ಅಂದ್ರೆ ಮತ್ತೆ ನೆಕ್ಸ್ಟ್ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಅಂದ್ರೆ 24,50 ಓಕೆ ಈ ರೀತಿ ಆಗಿರ್ತಕ್ಕಂಥದ್ದು ಕೆಳಗಿನ ಸೈಡ್ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇದಾವೆ ಮಾರ್ಕೆಟ್ ಏನಾದ್ರು ಈ ಝೋನ್ ಅನ್ನು ಏನಾದ್ರು ಓಪನ್ ಆಯ್ತಾರೆ ಓಕೆ ಇನ್ನೊಂದ್ ಸ್ವಲ್ಪ ಆಮೇಲೆ ಇದೊಂದು ಸ್ವಲ್ಪ ಒಂದು ಚಿಕ್ಕದಾಗಿರ್ತಕ್ಕಂಥ ಪ್ಯಾಟರ್ನ್ ನೋಡ್ಕೊಂಡ್ರೆ ಮಾರ್ಕೆಟ್ ಏನಾದ್ರು ಇಲ್ಲಿ ಇದೇ ಒಂದು ಸ್ಪೇಸ್ ಅಲ್ಲಿ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತು ಕೊಡ್ರಿ ಓಪನ್ ಆಯ್ತು ಡೈರೆಕ್ಟ್ ಆಗಿ ಕನ್ಸಲ್ಟೇಷನ್ ಆಗಿ ಸಡನ್ ಆಗಿ ಬ್ರೇಕ್ ಇಲ್ಲಿ ಈ ರೀತಿ ಬ್ರೇಕ್ ಮಾಡ್ಕೊಂಡು ಸ್ವಲ್ಪ ಫುಲ್ಬ್ಯಾಕ್ ತಗೊಂಡು ಮಾರ್ಕೆಟ್ ಮತ್ತೆ ಕನ್ಸಲ್ಟೇಷನ್ ಮೇಲ್ಗಡೆ ಹೋಗ್ಬೋದು ಇಲ್ಲಪ್ಪ ಡೈರೆಕ್ಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಡೈರೆಕ್ಟ್ ಮೇಲ್ಗಡೆನೇ ಹೋಗ್ಬೋದು ಅಥವಾ ಮೇಲ್ಗಡೆ ಓಪನ್ ಆಯ್ತು ಅಂದ್ರೆ ಕೆಳಗಡೆ ಬಂದು ಇಲ್ಲಿ ಸಪೋರ್ಟ್ ತಗೊಂಡಿಂದ ಮತ್ತೆ ಮಾರ್ಕೆಟ್ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ ಒಂದ್ ವೇಳೆ ಏನಾದ್ರು ಈ ಸೈಡ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಇದು ಬ್ರೇಕ್ ಮಾಡಕ್ ಟ್ರೈ ಮಾಡೋದು ಇದೇನಾದ್ರು ಬ್ರೇಕ್ ಮಾಡಿಲ್ಲಪ್ಪ ಅಂದ್ರೆ ಕೆಳಗಿನ ಸೈಡ್ ಬಂದ್ರು ಕೂಡ ಎಲ್ಲಿವರೆಗೂ ಬರುತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಂಬರ್ ಇದು ಇರುತ್ತೆ ಓಕೆ 23,350 ಇದು ಏನಾದ್ರು ಬ್ರೇಕ್ ಮಾಡಿಲ್ಲ ಅಂದ್ರೆ ಕನ್ಸಲ್ಟೇಷನ್ ಆಗಿ ಮತ್ತೆ ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತು ಕೂಡ ಅವ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಅಂತಂದ್ರೆ 24,500 ಇರುತ್ತೆ ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 24,600 ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ಅವನ್ನ ಏನ್ ಮಾಡೋದಪ್ಪ ಅಂದ್ರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ನಿಫ್ಟಿ ಒಳಗೆ ಎಕ್ಸ್ಪೈರ್ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ವಂತ ಎನರ್ಜಿ ನೋಡ್ಕೊಂಡು ಕ್ವಶನ್ ನೀವು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ.